9ನೇ ತರಗತಿ ಕನ್ನಡ ಥರ್ಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಶುಭೋದಯಗಳು. ಮಕ್ಕಳೇ, ಈ ದಿನ ನಾವು ನೀತಿ ಮಾತು ಎನ್ನುವ ಪದ್ಯವನ್ನು ನೋಡೋಣ. ಮಕ್ಕಳೇ, ಈ ನೀತಿ ಮಾತು ಪದ್ಯವನ್ನು ಕನಕದಾಸರು ಬರೆದಿದ್ದಾರೆ. ಕನಕದಾಸರು, ಪುರಂದರದಾಸರು ಎಲ್ಲರಿಗೂ ಚಿರಪರಿಚಿತರು. ಇವರು ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ್ದಾರೆ. ನಿನ್ನೆ ತಾನೇ ಕನಕದಾಸರ ಜಯಂತಿ ಆಗಿದೆ. ಕನಕದಾಸರ ಬಗ್ಗೆ ನಿಮಗೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ. ಈಗ ನಾವು ಕನಕದಾಸರ ಕವಿ ಪರಿಚಯವನ್ನು ನೋಡೋಣ. ಕನಕದಾಸರು ಹಾವೇರಿ ಜಿಲ್ಲೆಯ ಬಂಕಾಪುರದ ಹತ್ತಿರದಲ್ಲಿರುವ ಬಾಡಾ ಗ್ರಾಮದಲ್ಲಿ ಕನಕದಾಸರು ಜನಿಸಿದರು. ಇವರ ಕಾಲ ಸುಮಾರು 15-16ನೇ ಶತಮಾನ. ಆರಂಭದಲ್ಲಿ ದಂಡನಾಯಕರಾಗಿದ್ದ ಇವರು ಜೀವನದಲ್ಲಿ ವೈರಾಗ್ಯ ಬಂದು ಎಲ್ಲವನ್ನೂ ಬಿಟ್ಟು ವ್ಯಾಸರಾಯರ ಶಿಷ್ಯರಾದರು. ಕನಕದಾಸರು ಪುರಂದರದಾಸರ ಸಮಕಾಲೀನರು. ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ರಾಮಧಾನ್ಯ ಚರಿತೆ, ನಳಚರಿತ್ರೆ, ಮೋಹನ ತರಂಗಿಣಿ, ಹರಿಭಕ್ತಸಾರ ಮೊದಲಾದ ಕಾವ್ಯಗಳನ್ನು ಬರೆದಿದ್ದಾರೆ. ಇವರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ಕನಕದಾಸರು ಮತ್ತು ಪುರಂದರದಾಸರನ್ನು ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಬಣ್ಣಿಸಲಾಗಿದೆ. ಮಕ್ಕಳೇ, ಇಲ್ಲಿವರೆಗೆ ಕನಕದಾಸರ ಕವಿ ಪರಿಚಯವನ್ನು ನೀವು ನೋಡಿಕೊಂಡ್ರೆ ಇನ್ನೊಂದು ಸಲ ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಓರಲ್ಲಾಗೆ. ಕನಕದಾಸರು ಹಾವೇರಿ ಜಿಲ್ಲೆಯ ಬಂಕಾಪುರ ಹತ್ತಿರ ಇರುವ ಬಾಡಾ ಗ್ರಾಮದವರು. ಇವರು ಸುಮಾರು 15-16ನೇ ಶತಮಾನದಲ್ಲಿ ಇದ್ದಂತಹ ವ್ಯಕ್ತಿ. ಆರಂಭದಲ್ಲಿ ದಂಡನಾಯಕರಾಗಿದ್ದ ಇವರು ಜೀವನದಲ್ಲಿ ವೈರಾಗ್ಯ ಬಂದು ಎಲ್ಲವನ್ನು ಬಿಟ್ಟು ವ್ಯಾಸರಾಯರ ಶಿಷ್ಯರಾದರು. ಕನಕದಾಸರು ಪುರಂದರದಾಸರು ಇಬ್ಬರು ಸಮಕಾಲೀನರು, ಅಂದರೆ ಒಂದೇ ಶತಮಾನದಲ್ಲಿ ಇದ್ದಂತಹ ಅವರು ಅಂತ ಇಲ್ಲಿ ಹೇಳ್ತಾರೆ. ಸಮಕಾಲೀನರು. ಅನೇಕ ಕೀರ್ತನೆಗಳನ್ನು ಇವರು ರಚಿಸಿದ್ದಾರೆ. ಅವುಗಳಲ್ಲಿ ಮುಖ್ಯವಾದವು ರಾಮಧಾನ್ಯ ಚರಿತ್ರೆ, ನಳಚರಿತ್ರೆ, ಮೋಹನ ತರಂಗಿಣಿ, ಹರಿಭಕ್ತಸಾರ ಮೊದಲಾದ ಕಾವ್ಯಗಳನ್ನು ಬರೆದಿದ್ದಾರೆ. ಇವರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ಕನಕದಾಸರು ಮತ್ತು ಪುರಂದರದಾಸರನ್ನು ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಬಣ್ಣಿಸಲಾಗಿದೆ. ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಕನಕದಾಸರ ಮತ್ತು ಪುರಂದರದಾಸರನ್ನ ಕರೀತಾರೆ. ಮಕ್ಕಳೇ, ಇದುವರೆಗೆ ಕನಕದಾಸರ ಕವಿ ಪರಿಚಯವನ್ನು ನೋಡಿದ್ರಿ ಅಲ್ವಾ? ಈಗ ಕನಕದಾಸರು ಏನು ನೀತಿ ಮಾತನ್ನು ನಮಗೆ ಹೇಳಿದ್ದಾರೆ, ಅವರ ಒಂದು ಕೀರ್ತನೆಗಳ ಮೂಲಕ, ಪದ್ಯದ ಮೂಲಕ ನಮಗೆ ಏನು ನೀತಿ ಮಾತಿ ಬಂದಿದೆ ಅನ್ನುವಂತಹ ಪದ್ಯವನ್ನು ನಾವೀಗ ನೋಡೋಣ. ಪದ್ಯ 7 ನೀತಿ ಮಾತು. ಈಗ ಅದು ಒಂದು ಸಲ ಓದ್ತೀನಿ ಮಕ್ಕಳ, ಆಮೇಲೆ ಒಂದು ಕಡೆಯಿಂದ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರ್ತೀನಿ. ಇವಾಗ ಪೂರ್ತಿ ಓದೋದನ್ನು ನೀವು ಗಮನವಿಟ್ಟು ನೋಡಿ ಕಲಿಯಿರಿ, ಜೊತೆಯಲ್ಲಿ ನೀವು ಸಹ ಓದಿರಿ. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು. ಉಂಬು ಉಡುವುದಕ್ಕಿಲ್ಲದ ಅರಸನೋಲಗಕ್ಕಿಂತ ತುಂಬಿದೂರೊಳಗೆ ತಿರಿದಿಂಬುವುದೇ ಲೇಸು. ಹಂಬಲಿಸಿ ಹಾಳ್ಹರಟೆ ಹೊಡೆಯುವುದಕ್ಕಿಂತ ಹರಿಯೆಂಬ ದಾಸರ ಕೂಡೆ ಸಂಭಾಷಣೆಯೇ ಲೇಸು. ಒಡನೆ ಹಂಗಿಸುವ ನೋಗರ ನುಂಬುವುದಕ್ಕಿಂತ ಕುಡಿನೀರು ಕುಡಿದುಕೊಂಡಿರುವುದೇ ಲೇಸು. ಬಿಡದೆ ಬಾಂಧವರೊಡನೆ ಕಡಿದಾಡುವುದಕ್ಕಿಂತ ಅಡವಿಯೊಳಗಜ್ಞಾತ ವಾಸವೇ ಲೇಸು. ಮಸೆಯುತಿಹ ಮತ್ಸರದ ನೆರೆಯೊಳಗಿರುವುದಕ್ಕಿಂತ ಹಸನಿಲ್ಲದ ಹಾಳುಗುಡಿಯೇ ಲೇಸು. ಬಿಸಜಾಕ್ಷ ಕಾಗಿನೆಲೆಯಾದಿ ಕೇಶವರಾಯ ವಸುಮತಿಯಳು ನಿನ್ನ ದಾಸತ್ವವೇ ಲೇಸು. ಇಲ್ಲಿ ಏನಪ್ಪ ಹೇಳ್ತಾ ಇದ್ದಾರೆ ಕನಕದಾಸರು ಅಂತ ಅನ್ನೋದನ್ನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ಕೊಂಡು ಬರ್ತೀನಿ, ಕೇಳಿಸ್ಕೊಳ್ಳಿ. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು. ಮಕ್ಕಳೇ, ಅಜ್ಞಾನಿಗಳು ಅಂದರೆ ಅವಿದ್ಯಾವಂತರು, ಪ್ರಜ್ಞೆ ಇಲ್ಲದವರು, ಜ್ಞಾನ ಇಲ್ಲದೆಯವರು. ಅವರು ಜ್ಞಾನಿಗಳಲ್ಲ, ಓದು ಬರಹ ಕಲಿತವರಲ್ಲ. ಓದು ಬರಹ ಕಲಿದೇ ಇದ್ದರೂ ಬುದ್ಧಿ ಮತ್ತು ಜ್ಞಾನ ಇದ್ದೇ ಇರುತ್ತದೆ. ಆ ಥರ ಉತ್ತಮವಾದ ಜ್ಞಾನವನ್ನು ಹೊಂದಿಲ್ಲದೇ ಇರುವವರು ಅಜ್ಞಾನಿಗಳು ಅಂತ ಹೇಳಿದ್ರೆ, ಯಾರೂ ಒಬ್ಬ ಮತ್ತೊಬ್ಬ ಮನುಷ್ಯನ ಅರ್ಥ ಮಾಡಿಕೊಳ್ಳದೆ ಅವನಲ್ಲಿ ತಪ್ಪನ್ನು ಹುಡುಕಿ ನೀತಿ ಮಾರ್ಗವನ್ನು ಬಿಟ್ಟು ಅಧರ್ಮದಲ್ಲಿ ನಡೀತಾರೆ, ಅವರೆಲ್ಲರೂ ಅಜ್ಞಾನಿಗಳೇ. ಅಂತಹವ್ರನ್ನೆಲ್ಲ ಅಜ್ಞಾನಿಗಳು ಅಂತ ಕರೀತಾರೆ.
ಜನಗಳ ಜೊತೆ ಸರಿಯಾಗಿ ಹೊಂದಾಣಿಕೆ ಇಲ್ಲದೆ ಇರೋದು, ಕಪಟ, ಮೋಸ ಈ ಥರ ಎಲ್ಲ ಮಾಡೋದು, ಎಲ್ಲದಕ್ಕೂ ಅದನ್ನೆಲ್ಲ ಸೇರಿಸಿ ಅಜ್ಞಾನಿಗಳು ಅಂತ ಹೇಳಿ ಕರೀತಾರೆ. ಇಂತಹ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಅಂತಹ ಕೆಟ್ಟ ಬುದ್ಧಿಯನ್ನು ಹೊಂದಿರುವ ಕೆಟ್ಟ ಸ್ನೇಹ, ಕೆಟ್ಟ ಬುದ್ಧಿ, ಕಪಟ, ಮೋಸ, ವಂಚನೆ, ದುರ್ಬುದ್ಧಿ, ಹೊಟ್ಟೆ ಕಿಚ್ಚು, ಅಹಂಕಾರ ಹೊಂದಿರುವಂತಹ ಕೆಟ್ಟ ಜನಗಳ ಜೊತೆ ಅಧಿಕ ಸ್ನೇಹ ಇರುವುದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು. ಸುಜ್ಞಾನಿಗಳು ಅಂದರೆ ಬುದ್ಧಿವಂತರು, ಜ್ಞಾನಿಗಳು, ತಿಳಿವಳಿಕಸ್ತರು, ಎಲ್ಲರ ಜೊತೆ ಹೊಂದಿಕೊಂಡು ಹೋಗುವಂತಹವರು, ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡೆಯುವಂಥವರು ಸುಜ್ಞಾನಿಗಳು. ಇವರ ಕೂಡ ಜಗಳವೇ ಲೇಸು ಅಂತ ಇಲ್ಲಿ ಕನಕದಾಸರು ಹೇಳ್ತಾ ಇದ್ದಾರೆ. ಉಡುವುದಕ್ಕಿಲ್ಲದ ಅರಸನೋಲಗಕ್ಕಿಂತ ಅಂತ ಹೇಳಿದ್ರೆ, ಅರಸನೋಲಗ ಅಂತಂದರೆ ಅರಮನೆಯಲ್ಲಿ ಊಟ ಮಾಡೋದಕ್ಕೆ ಏನು ಕೊರತೆ ಇಲ್ಲ. ಕೇಳಿದ್ದು ಕೈಗೊಂದಾಳು ಕಾಲ್ಗೊಂದಾಳು, ಊಟಕ್ಕೆ ಬಟ್ಟೆಗೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ. ಅಂತಹ ಅರಸನು ಓಲಗಕ್ಕಿಂತ ಉಡುವುದಕ್ಕಿಲ್ಲದ ಅರಸನೋಲಗಕ್ಕಿಂತ ತುಂಬಿ ದೂರೊಳಗೆ ತಿರುದಿಂಬುವುದೇ ಲೇಸು. ಎಲ್ಲವೂ ಇರ್ತದೆ, ಆದರೆ ಕಟ್ಟಪ್ಪಣೆ ಇರ್ತದೆ, ಆಜ್ಞೆ ಇರ್ತದೆ. ಅವ್ರು ಹೇಳಿದಾಗೆ ಕೇಳ್ಕೊಂಡಿರಬೇಕು, ಅವರ ಅಡಿಯಾಳಾಗಿ ಅವರ ದಾಸರಾಗಿ ಇರಬೇಕು. ಅವರು ಸರಿನೋ ತಪ್ಪು ಏನು ಹೇಳ್ತಾರೆ ಅದನ್ನು ಪಾಲಿಸ್ಕೊಂಡು, ತಪ್ಪಾಗಿದ್ರೂ ಸಹ ನಾವು ಅದನ್ನು ತಿರುಗಿ ಮಾತಾಡಿದ ರೀತಿ ಪಾಲಿಸ್ಕೊಂಡು ಹೋಗಬೇಕು. ಅಂತಹ ಅರಮನೆಯ ಅರಸನೋಲಗಕ್ಕಿಂತ ತುಂಬಿ ದೂರೊಳಗೆ ತಿರುದಿಂಬುವುದೇ ಲೇಸು. ಅಂತಹ ಅರಸೊತ್ತಿಗೆ ಬೇಡ, ಅಂತಹ ಅರಮನೆ ಬೇಡ. ನಾವು ತುಂಬಿದ ಊರೊಳಗೆ ಭಿಕ್ಷೆ ಬೇಡಿ ತಿನ್ನುವುದೇ ಲೇಸು ಅಂತ ಕನಕದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಹಂಬಲಿಸಿ ಹಾಳರಟೆ ಹೊಡೆಯುವುದಕ್ಕಿಂತ ಹರಿಯೆಂಬ ದಾಸರ ಕೂಡ ಸಂಭಾಷಣೆಯೇ ಲೇಸು. ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಂಡು ಬೇರೆಯವ್ರ ವಿಚಾರ ಎಲ್ಲ ಮಾತಾಡಿಕೊಂಡು ಹೇಗೇಗೋ ಟೈಮ್ ಪಾಸ್ ಮಾಡೋದಕ್ಕಿಂತ ಹರಿ ಅಂದರೆ ವಿಷ್ಣುವಿನ ದಾಸರ ಕೂಡ ಸಂಭಾಷಣೆಯ ಲೇಸು. ಯಾರು ವಿಷ್ಣುವಿನ ಆರಾಧಕರಿದ್ದಾರೆ, ಯಾರು ಹರಿದಾಸರಿದ್ದಾರೆ, ಯಾರು ಭಕ್ತವಂತರಿದ್ದಾರೆ, ಭಕ್ತಿಗಳಿದ್ದಾರೆ, ದೇವರಲ್ಲಿ ಭಕ್ತಿಯನ್ನು ಉಳ್ಳಿ ಸದಾ ದೇವರನ್ನು ನಂಬಿ ದೇವರ ಬಗ್ಗೆ ಒಳ್ಳೆಯದನ್ನು ಮಾತನಾಡಿ ಜನಗಳ ಸೇವೆಯನ್ನು ಯಾರು ಮಾಡ್ತಾರೆ ಅಂತಹವರ ಜೊತೆ ಸಂಭಾಷಣೆ ಮಾಡಿದ್ರೆ ಒಳ್ಳೆಯದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರಕ್ಕೆ ಬನ್ನಿ ಮಕ್ಕಳ. ಒಡನೆ ಹಂಗಿಸುವ ನೋಗರ ನಂಬುವುದಕ್ಕಿಂತ, ಒಡನೆ ಹಂಗಿಸುವ ಅಂದರೆ ನಮ್ಮ ಒಡ ಹುಟ್ಟಿದವ್ರ ಜೊತೆನೋ ಬಂಧು ಬಾಂಧವ್ರ ಜೊತೆನೋ ಇಂಟ್ರೆಸ್ಟ್ಗಳ ಜೊತೆನೋ ಹಂಗಿಸ್ಕೊಂಡು ಅವರ ಹಂಗ್ರಣೆ ಅನ್ನ ತಿನ್ನುವುದಕ್ಕಿಂತ, ಓಗರ ಅಂದರೆ ಅನ್ನ, ಅವರ ನಿಷ್ಠೂರದ ನುಡಿಗಳು, ನಿಷ್ಠೂರದ ಮಾತುಗಳು, ಅವರ ಹಂಗ್ರಣೆ ಅನ್ನ ತಿನ್ನುವುದಕ್ಕಿಂತ ಕುಡಿನೀರು ಕುಡಿದುಕೊಂಡಿರುವುದೇ ಲೇಸು. ಅದಕ್ಕಿಂತ ಬರೀ ನೀರೇ ಕುಡಿದ್ಬಿಟ್ಟು ಮಲಗೋಣ, ಅದರ ಹಂಗಿನ ಅನ್ನ ಯಾವತ್ತೂ ನಾವು ತಿನ್ನಬಾರ್ದು. ನಾವು ಹಂಗಿನ ಅನ್ನ ಅಂದರೆ ಹಂಗಿನ ಅನ್ನ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರಿಗೆ ಡಿಪೆಂಡ್ ಆಗಿ ನಾವೇನೂ ದುಡಿದೆ, ನಾವೇನೂ ಸಂಪಾದನೆ ಮಾಡಿದೆ ಬೇರೆಯವ್ರ ಅನ್ನ ತಿನ್ಕೊಂಡು ಬಿದ್ದಿರ್ತೀವಲ್ಲ, ಅದಕ್ಕಿಂತ ಬೇರೆಯವ್ರ ಕೈ ಕೆಳಗಡೆ ಇದ್ದು ಅವರ ಅನ್ನ ತಿನ್ನೋದಕ್ಕಿಂತ, ಅವರ ದುಡಿಮೆಯ ಅನ್ನವನ್ನು ನಾವು ತಿನ್ನುವುದಕ್ಕಿಂತ ಕುಡಿನೀರು ಕುಡಿದುಕೊಂಡಿರುವುದೇ ಲೇಸು. ಅದಕ್ಕಿಂತ ಒಂದು ಕುಡಿಯೋ ನೀರು ಕುಡ್ಕೊಂಡು ಇರೋದೇ ಜೀವನದಲ್ಲಿ ಲೇಸು ಅಂತ ಇಲ್ಲಿ ಕನಕದಾಸರು ಹೇಳ್ತಾ ಇದ್ದಾರೆ. ಬಿಡದೆ ಬಾಂಧವರೊಡನೆ ಕಡಿದಾಡುವುದಕ್ಕಿಂತ ಅಡವಿಯೊಳಗೆ ಅಜ್ಞಾತವಾಸವೇ ಲೇಸು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಬಿಡದೆ ಬಾಂಧವರೊಡನೆ, ಬಾಂಧವರು ಅಂದರೆ ನೆಂಟ್ರಿಸ್ಟ್ರುಗಳು, ನನಗೆ ಆ ಮನೆ ಬೇಕು, ನನಗೆ ಈ ಮನೆ ಬೇಕು, ನನಗೆ ಈ ಜಾಗ ಬೇಕು, ನನಗೆ ಆ ಜಾಗ ಬೇಕು, ನನಗಿಷ್ಟು ಪಾಲು ಬರಬೇಕು, ನಂಗಷ್ಟು ಪಾಲು ಬರಬೇಕು ಅಂತ ಈ ಅಣ್ಣ ತಮ್ಮಂದಿರುಗಳು, ದಾಯಾದಿಗಳು, ಬಂದು ಬಳಗದವರು ಕಚ್ಚಾಡ್ತಾ ಇರ್ತಾರೆ. ಹೀಗೆ ಅವರು ಬಿಟ್ಟು ಹೋಗೋಂಥ ಸಂಬಂಧಿಕರಲ್ಲ, ಅವರು ಲೈಫ್ ಇಡೀ ನಮ್ಮ ಜೊತೆಯಲ್ಲಿ ಬರುವಂತಹ ಸಂಬಂಧಿಕರು. ಬಿಡದೆ ಬಾಂಧವರೊಡನೆ ಕಡಿದಾಡುವುದಕ್ಕಿಂತ, ಅಂತಹ ಬಂಧು ಬಾಂಧವರ ಜೊತೆ ಕಡಿದಾಡುವುದಕ್ಕಿಂತ ಅಡವಿ ಅಂದರೆ ಕಾಡೊಳಗೆ ಅಜ್ಞಾತವಾಸವೇ ಲೇಸು ಅಂತ ಇಲ್ಲಿ ಕನಕದಾಸರು ಹೇಳ್ತಾ ಇದ್ದಾರೆ. ಕೊನೆ ಪೇರಕ್ಕೆ ಬನ್ನಿ ಮಕ್ಕಳ. ಮಸೆಯುತಿಹ ಮತ್ಸರದ ನೆರೆಯೊಳಗಿರುವುದಕ್ಕಿಂತ ಹಸನಿಲ್ಲದ ಹಾಳುಗುಡಿಯೇ ಲೇಸು. ಬಿಸಜಾಕ್ಷ ಕಾಗಿನೆಲೆಯಾದಿ ಕೇಶವರಾಯ ವಸುಮತಿಯಳು ನಿನ್ನ ದಾಸತ್ವವೇ ಲೇಸು. ಮಸೆಯುತಿಹ ಮತ್ಸರದ ನೆರೆಯೊಳಗಿರುವುದಕ್ಕಿಂತ, ಇಲ್ಲಿ ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ಯಾವಾಗಲೂ ಅಕ್ಕಪಕ್ಕದವ್ರ ದ್ವೇಷ ಸಾಧಿಸ್ತಾ ಇದ್ರೆ, ಹೊಟ್ಟೆ ಕಿಚ್ಚುಪಡ್ತಾ ಇದ್ರೆ, ಮತ್ತು ಜಗಳ ಮಾಡ್ತಾ ಇದ್ರೆ ಅಂತಹವ್ರಿಗೆ ಮಸೆಯುತಿಹ, ಯಾವಾಗಲೂ ಜಗಳಕ್ಕೆ ಕಾಲು ಕೇರ್ಕೊಂಡು ರೆಡಿಯಾಗಿ ನಿಂತಿರ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಸಣ್ಣ ಪುಟ್ಟದಕ್ಕೂ ಕಾಲು ಕೇರ್ಕೊಂಡು ಜಗಳಕ್ಕೆ ಬರೋವಂಥ ಅಕ್ಕಪಕ್ಕದವರಿಗಿಂತ ನೆರೆಯೊಳಗಿರುವುದಕ್ಕಿಂತ, ಅಂತಹ ಪಕ್ಕದ ಮನೆಯಲ್ಲಿ ಒಳಗೆ ಇರುವುದಕ್ಕಿಂತ ಹಸನಿಲ್ಲದ ಹಾಳುಗುಡಿಯೇ ಲೇಸು. ಈ ಪಾಳು ಬಿದ್ದೋಗಿರುವಂತಹ ದೇವಸ್ಥಾನವೇ ಲೇಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಿಸಜಾಕ್ಷ ಕಾಗಿನೆಲೆಯಾದಿ ಕೇಶವರಾಯ ವಸುಮತಿಯಳು ನಿನ್ನ ದಾಸತ್ವವೇ ಲೇಸು. ಬಿಸಜಾಕ್ಷ ಕಾಗಿನೆಲೆಯಾದಿ ಕೇಶವರಾಯ. ಬಿಸಜಾಕ್ಷ ಅಂದರೆ ಹರಿ, ವಿಷ್ಣು. ಬಿಸಜ ಅಂದರೆ ಕಮಲ, ಅಕ್ಷ ಅಂದರೆ ಕಣ್ಣು,
ಕಮಲದ ಹೂವಿನಲ್ಲಿ ಹುಟ್ಟು ಬಂದವನು ಯಾರು? ಅವನೇ ವಿಷ್ಣು. ಆ ವಿಷ್ಣುವೇ ಹರಿ, ಹರಿಯೇ ವಿಷ್ಣು. ಈ ಕೇಶವರಾಯನೂ ಸಹ ಅವನ ಒಂದು ರೂಪ. ಕಾಗೆ ನೆಲೆಯಾದಿ ಕೇಶವರಾಯ ವಸುಮತಿಯಳು ನಿನ್ನ ದಾಸತ್ವವೇ ಲೇಸು. ಕೇಶವರಾಯ ಅಂತ ಹೇಳಿದ್ರೆ ಅದು ದೇವರ ಒಂದು ರೂಪ, ಮತ್ತೊಂದು ರೂಪ, ಹೀಗೆ ಯಾವ್ಯಾವುದೋ ರೂಪದಲ್ಲಿ ಬರ್ತದೆ, ಇದು ತೋರಿಸ್ತಾರಲ್ಲ, ಹೇಳ್ತಾರಲ್ಲ, ಅದಕ್ಕೆ ಬಿಸಜಾಕ್ಷ ಕಾಗೆ ನೆಲೆಯಾದಿ ಕೇಶವರಾಯ. ದೇವರೇ ಬಿಸಜಾಕ್ಷ ಮಹಾನ್ ವಿಷ್ಣು ಕೇಶವರಾಯ ವಸುಮತಿಯಳು ನಿನ್ನ ದಾಸತ್ವವೇ ಲೇಪು. ಯಾವ ದುಡಿಮೆ, ಯಾವ ಏನೂ ಬೇಡ, ಯಾವ ಸುಖವೂ ಬೇಡ. ಈ ಭೂಮಿಯಲ್ಲಿ, ವಸುಮತಿ ಅಂದರೆ ಭೂಮಿ, ಈ ಭೂಮಿಯಲ್ಲಿ ನಿನ್ನ ದಾಸತ್ವವೇ ಲೇಸು. ನಿನ್ನ ಸೇವೆಯನ್ನು ಮಾಡಿಕೊಂಡೇ ನಾನಿರ್ತೀನಿ. ನನಗೆ ನಿನ್ನ ದಾಸತ್ವವನ್ನು ಕೊಡು, ಬೇರೆ ಯಾವುದೂ ನನಗೆ ಬೇಡ ಅಂತ ಇಲ್ಲಿ ಕನಕದಾಸರು ತಮ್ಮ ಭಕ್ತಿಗೀತೆಗಳ ಮೂಲಕ, ಅಂದರೆ ತಮ್ಮ ಕೀರ್ತನೆಗಳ ಮೂಲಕ ಈ ರೀತಿ ಶ್ರೀ ಮಹಾನ್ ವಿಷ್ಣುವನ್ನು ಆರಾಧಿಸಿ ಅವನ ಆಶೀರ್ವಾದ ಪಡೆದು ಮುಂದುವರಿಯುತ್ತಾರೆ. ಇಲ್ಲಿಗೆ ಮಕ್ಕಳೇ ಈ ನೀತಿ ಮಾತು ಅನ್ನುವಂತಹ ಪದ್ಯವನ್ನು ಮುಗಿಸಿದ್ದೇನೆ. ಇದರ ಕೃತಿ ಪರಿಚಯ ಮತ್ತು ಪದಗಳ ಅರ್ಥ ಎರಡನ್ನೂ ಕಂಪಲ್ಸರಿ ಬರೀಬೇಕು ನಿಮ್ಮ ನೋಟ್ಸ್ನಲ್ಲಿ. ಕೃತಿ ಪರಿಚಯ, ಕವಿಕಾವ್ಯ ಪರಿಚಯ, ಕನಕದಾಸರ ಕವಿಕಾವ್ಯ ಪರಿಚಯ ಮತ್ತು ಪದಗಳ ಅರ್ಥ ಎರಡನ್ನೂ ನೀವು ನಾಳೆ ಬೆಳಿಗ್ಗೆ ಬರೆದು ತರಬೇಕು. ಧನ್ಯವಾದಗಳು ಮಕ್ಕಳೇ.